ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರುದ್ರ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ. ಕರ್ನಾಟಕ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಕಾಶ್ ಪಗೋಜಿ ಅಭಿಮತ. ಹಿಂದವಿ ಸಂಸ್ಕೃತಿ ಉಳಿಸಿದ ಆದರ್ಶ ಮಹಾಪುರುಷ ಛತ್ರಪತಿ ಶಿವಾಜಿಯಾಗಿದ್ದಾರೆ. ಮಹಾಪುರುಷನ ಮೇಲೆ ಬೆಳಕು ಚೆಲ್ಲಿದ ವಿಚಾರ ಸಂಕಿರಣ. ಭ್ರಷ್ಟಾಚಾರದಲ್ಲಿ ಮುಳುಗಿದ ಮರ್ಕಲ್ ಪಿಡಿಒ ಸೇವೆಯಿಂದ ವಜಾಗೊಳಿಸಬೇಕೆಂದು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರ ಆಗ್ರಹ. 3.5 ವರ್ಷ ಅವಧಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಲಾಗಿದೆ ಎಂದು ಗಂಭೀರ ಆರೋಪ. ಮಾಜಿ ಸಂಸದ ಭಗವಂತ ಖೂಬಾ ಅವರ ಮೇಲೆ ಅಸಮಾಧಾನ ಹೊರಹಾಕಿದ ಕರವೇ ಅಧ್ಯಕ್ಷ ಸೋಮನಾಥ ಸ್ವಾಮಿ ಮುಧೋಳ್. ಕೀಳು ಮಟ್ಟದ ರಾಜಕೀಯ ಬಿಡಿ ಚಿಕ್ಕವರಾಗಿ ಸಾಗರ್ ಖಂಡ್ರೆ ಉತ್ತಮ ಕಾರ್ಯ ಮಾಡಿದ್ದಾರೆ, ಅವರಿಗೆ ಸಹಕಾರ ನೀಡುವಂತೆ ಮುಧೋಳ್ ಸಲಹೆ. ಕೊಡಂಪಳ್ಳಿ ಗ್ರಾಮದಲ್ಲಿ ಅಗ್ನಿ ಅವಘಡ. ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗೆ ಬೆಂಕಿ ಬಿದ್ದು ಅಪಾರ ಪ್ರಮಾಣದ ವಸ್ತುಗಳ ನಾಶ. ಗೋಗರೆದು ಅತ್ತ ಮನೆಯೊಡತಿ ಅಂಬವ್ವ. ಪರಿಹಾರಕ್ಕಾಗಿ ಒತ್ತಾಯ. ಡೀಸೆಲ್ ಟ್ಯಾಂಕ್ ಸೋರಿಕೆ ತಪ್ಪಿದ ಅವಘಡ. ಕೆಕೆಆರ್ಟಿಸಿ ಬಸ್ನ ಡೀಸೆಲ್ ಟ್ಯಾಂಕ್ ಸೋರಿಕೆಯಾಗಿದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ. 40 ಜನ ಪ್ರಯಾಣಿಕರನ್ನ ಬೇರೆ ಬಸ್ಗೆ ಕಳುಹಿಸಲಾಗಿದೆ. ಘಟಕ ವ್ಯವಸ್ಥಾಪಕ ರಾಜಶೇಖರ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಹಿಂದವಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿದ ಆದರ್ಶ ಮಹಾಪುರುಷ ಛತ್ರಪತಿ ಶಿವಾಜಿಯಾಗಿದ್ದಾರೆ ಎಂದು ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪ್ರಕಾಶ್ ಆರ್ ಪಗೋಜಿ ತಿಳಿಸಿದರು. ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ಬೆಂಗಳೂರು, ಕರ್ನಾಟಕ ಸಾಹಿತ್ಯ ಸಂಘ ಬೀದರ್, ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆಗಳ ವಿಶ್ವವಿದ್ಯಾಲಯ ಬೀದರ್ ಹಾಗೂ ಕರ್ನಾಟಕ ಸಾಹಿತ್ಯ ಸಂಘ ಇವರುಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಕರ್ನಾಟಕ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಯುವ ನಾಯಕತ್ವಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಜೀವನ ದರ್ಶನ ಎಂಬ ವಿಷಯದ ಮೇಲೆ ಆಯೋಜನೆ ಮಾಡಿರ್ತಕ್ಕಂಥ ಬಹುಶಿಸ್ತೀಯ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ಶಿವಾಜಿ ಮಹಾರಾಜರಲ್ಲಿ ರಾಮನ ಆದರ್ಶ, ಕೃಷ್ಣನ ಧರ್ಮ ರಕ್ಷಣೆಯ ಮನೋಭಾವ ಅಡಗಿತ್ತು. ಹಿಂದವಿ ಸಂಸ್ಕೃತಿಯನ್ನು ಉಳಿಸಲು ಸಾಕ್ಷಾತ್ ಶಿವನ ಅವತಾರದಲ್ಲಿ ಶಿವಾಜಿ ಜನಿಸಿ ಬಂದಿದ್ದರು. 800 ಕೋಟೆಗಳನ್ನು ಕಟ್ಟಿದ ಒಂದು ಶೂರರಾಗಿದ್ದರು ಎನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಆಶಯ ನುಡಿಗಳನ್ನಾಡಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉತ್ತರ ಕರ್ನಾಟಕದ ಕಾರ್ಯಕಾರಿಣಿ ಸದಸ್ಯ ನಾಗೇಶ್ ರೆಡ್ಡಿ ಅವರು ಶಿವಾಜಿ ಮಹಾರಾಜರು ಸ್ವರಾಜ್ಯದ ಸಂಕಲ್ಪ ಶಕ್ತಿ ಹೊತ್ತುಕೊಂಡು ಏಕತೆ, ಅಖಂಡತೆ ಮತ್ತು ಸುರಕ್ಷತೆಗಾಗಿ ತಮ್ಮ ಇಡೀ ಜೀವನ ಸವಿಸಿದ ಧೀರರಾಗಿದ್ದರು. 300ಕ್ಕೂ ಹೆಚ್ಚು ಯುದ್ಧಗಳನ್ನು ಗೆದ್ದ ಶಿವಾಜಿ ದೇಶದ ಜನರಲ್ಲಿ ರಾಷ್ಟ್ರಭಕ್ತಿಯ ಬೀಜಾಂಕುರ ಬಿತ್ತಿ ಬೆಳೆಸಿದರು. ಸರ್ವರಲ್ಲೂ ಏಕಾತ್ಮದ ಭಾವ ನಿರ್ಮಾಣ ಮಾಡಿದ ರಾಷ್ಟ್ರಪುರುಷನ ಜೀವನ ಮತ್ತು ಆದರ್ಶ ಭಾರತ ವಿಶ್ವಗುರು ಆಗಲು ಭದ್ರ ಬುನಾದಿಯಾಗಿದೆ ಎಂದು ಹೇಳಿದರು. ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಪ್ರಾಸ್ತಾವಿಕ ನುಡಿಗಳನ್ನಾಡ್ತಾರೆ. ಕ್ಷತ್ರಿಯ ಮರಾಠ ಪರಿಷತ್ತಿನ ಅಧ್ಯಕ್ಷ ದಿಗಂಬರರಾವ್ ಮಾನ್ಕಾರಿ, ಪಶು ವೈದ್ಯಕೀಯ ಕಾಲೇಜಿನ ಕಾಮಧೇನು ಕನ್ನಡ ಸಂಘದ ಅಧ್ಯಕ್ಷ ಡಾಕ್ಟರ್ ಚನ್ನಪ್ಪಗೌಡ ಬಿರಾದಾರ್ ಮಾತನಾಡ್ತಾರೆ. ಕರ್ನಾಟಕ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಸೋಮನಾಥ್ ಬಿರಾದಾರ್ ಅಧ್ಯಕ್ಷತೆ ವಹಿಸಿದರು. ವೇದಿಕೆ ಮೇಲೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಔರಾದ್ನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಸಂಜೀವ್ ಕುಮಾರ್ ತಾಂದ್ಲೆ, ಜನಾರ್ದನ್ ಬಿರಾದಾರ್ ಉಪಸ್ಥಿತರಿದ್ದರು. ಇದೇ ವೇಳೆ ಇತಿಹಾಸ ವಿಭಾಗದ ಮುಖ್ಯಸ್ಥೆ ಲಕ್ಷ್ಮೀ ಕುಂಬಾರ್, ಡಾಕ್ಟರ್ ಗೀತಾ ಪೋಸ್ತೆ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಹಾಜರಿದ್ದರು. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಮತ್ತು ಸಾಧನೆ ಕುರಿತಾದ ನಿಯತಕಾಲಿಕೆ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಕಾಲೇಜುಗಳಿಂದ ಆಗಮಿಸಿದ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮ್ಗೆಲ್ಲ ಅವರೆಲ್ಲ ಮನುಷ್ಯರೇ. ಅವರ ಏನು ಒಂದು ಒಳ್ಳೆ ತತ್ವಗಳನ್ನ ನಾವು ಬಿಟ್ಟು ಅವರೇ ಇವತ್ತು ನಾವು ದೇವರ ರೂಪದಲ್ಲಿ ಅವರೆಲ್ಲ ಪೂಜಿಸ್ತೀವಿ. ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಕಷ್ಟ ಕಾಲದಲ್ಲಿ ಈ ದೇಶದ ಒಂದು ಸಂಸ್ಕೃತಿ ಉಳಿಬೇಕಾದ್ರೆ ಶಿವನ ರೂಪದಲ್ಲಿ ಹುಟ್ಟಿ ಬಂದವರು ಯಾರಾದರೂ ಅಂದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು ಅಂತೇಳಿ ನಾವೆಲ್ಲ ಇವತ್ತು ಹೇಳ್ಬೇಕಾಗುತ್ತೆ. ಹಾಗೆ ಶಿವಾಜಿ ಮಹಾರಾಜರಿಗೆ ತಾಯಿ ಜೀಜಾಮಾತಾ ತಮ್ಮದೇ ಆದಂತಹ ಒಂದು ಸಂಸ್ಕೃತಿಯನ್ನ ಅವರಿಗೆ ಬೆಳೆಸಿಕೊಟ್ಟಿದ್ರು. ಈಗಾಗಲೇ ನಮ್ಮ ಹೆಬ್ಬಾಳೆ ಸರ್ ಹೇಳಿದ್ರು, ಜಗನ್ನಾಥ್ ಸರ್ ಅವರಲ್ಲಿ ಎಷ್ಟು ಒಂದು ಮುಂದಾಲೋಚನೆ ಬುದ್ಧಿಶಕ್ತಿ ಇತ್ತಂದ್ರೆ, ನಾವೊಂದ್ಸಲ ಗದಗ ಡಿಸ್ಟಿಕ್ ಶ್ರೀಮಂತಗಡ ಅಂತೇಳಿ ಸರಟ್ಟಿ ತಾಲೂಕಿನಲ್ಲಿ ಒಂದು ಕೋಟೆ ಬರುತ್ತೆ. ಅಲ್ಲಿ ಹೊಳಲಮ್ಮ ಅಂತೇಳಿ ಒಂದು ದೇವಿ ದೇವಸ್ಥಾನ. ಯುದ್ಧ ಮಾಡೋದಷ್ಟೇ ಅಲ್ಲ, ಅವರಿಗೆ ಮಹಿಳೆಯರಿಗೆ ಬಹಳಷ್ಟು ಗೌರವವನ್ನು ಕೊಡ್ತಾ ಇದ್ರು, ತುಂಬಾ ಗೌರವ ಕೊಡ್ತಾ ಇದ್ರು. ಯಾರಾದ್ರೂ ಮಹಿಳೆಯರಿಗೆ ತೊಂದರೆ ಆದ್ರೆ ಆ ಸೈನಿಕನ ಕೈ ಕಟ್ ಮಾಡುವ ಮಟ್ಟಕ್ಕೆ ಸಹಿತ ಅವ್ರು ಹೋಗ್ತಾ ಇದ್ರಂತೆ, ಯಾರನ್ನೂ ಮುಲಾಜಿಸ್ಕೊಳ್ತಾ ಇದ್ದಿಲ್ಲ. ಈ ರೀತಿ ಮಹಿಳೆಯರಿಗೆ ಸಂಸ್ಕಾರ ಕೊಡ್ತಕ್ಕಂಥ ಕಲಿಸಿದ್ದು ಅವರ ತಾಯಿ. ಅದಕ್ಕೆ ಮಣ್ಣಿಗೆ ಸಂಸ್ಕಾರ ಕೊಟ್ರೆ ಅದು ಮಡಿಕೆ ಆಗತ್ತೆ, ಸಗಣಿಗೆ ಸಂಸ್ಕಾರ ಕೊಟ್ರೆ ಅದು ವಿಭೂತಿ ಆಗತ್ತೆ, ಬಂಗಾರಕ್ಕೆ ಸಂಸ್ಕಾರ ಕೊಟ್ರೆ ಅದು ಆಭರಣ ಆಗತ್ತೆ, ಮನುಷ್ಯನಿಗೆ ಸಂಸ್ಕಾರ ಕೊಟ್ರೆ ಅವನು ಮಹಾದೇವನ ಆಗ್ತಾನೆ.
ಕೊಡ್ತಾನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಶಿವಾಜಿ ಮಹಾರಾಜರಿಗೆ ಆ ತಾಯಿ ಕೊಟ್ಟಂತ ಸಂಸ್ಕಾರವನ್ನ ನಾವು ಸದಾ ನಿಲ್ಲಬೇಕಾಗತ್ತೆ. 300ಕ್ಕೂ ಹೆಚ್ಚು ಯುದ್ಧಗಳನ್ನ ಬಾಲ್ಯಾವಸ್ಥೆಯಿಂದಲೇ ಮಾಡ್ತಾರೆ. ಅಲ್ಲಿಂದ ಪ್ರಾರಂಭವಾಗಿ ಒಂದೇ ಒಂದು ಯುದ್ಧದಲ್ಲೂ ಸೋತಿಲ್ಲ. ಒಂದು ಯುದ್ಧದಲ್ಲಿ ಅಳವಡಿಸಿರುವಂತಹ ನೀತಿಯನ್ನ ಮತ್ತೊಂದು ಯುದ್ಧದಲ್ಲಿ ಅಳವಡಿಸಲಿಲ್ಲ. ಅಫ್ಜಲ್ ಖಾನನ ವಧೆಯ ಸಂದರ್ಭದಲ್ಲಿ ಅನುಸರಿಸಿದ ನೀತಿಯನ್ನ ಶೈಸ್ತೆ ಖಾನನ 3 ಬೆರಳುಗಳನ್ನ ಕತ್ತರಿಸಿ ಶಿವಾಜಿ ಅನ್ನುವ ಹೆಸರಿಗೆ ಸಂದೇಶ ಕೊಡುವ ಯುದ್ಧದಲ್ಲಿ ಬಳಸಲಿಲ್ಲ. ಶೈಸ್ತೆ ಖಾನನ ಬೆರಳು ಕತ್ತರಿಸುವಾಗ ಬಳಸಿರುವಂತದ್ದನ್ನ ಪನ್ನಾಳಗಡದಿಂದ ವಿಶಾಲಗಡದ ಕಡೆಗೆ ಹೋಗುವಾಗ ರಾಜ್ಯದ ರಕ್ಷಣೆಯನ್ನು ಮಾಡಬೇಕು ಬೇಕಾದಂತ ಶ್ರೇಷ್ಠ ಗುಣ. ಪ್ರತಿಯೊಂದು ಭಾಗದಲ್ಲೂ ಶಕ್ತಿಯನ್ನು ತುಂಬುವಂಥದ್ದು. ಆ ಕೊಂಡಾಣದ ಕೋಟೆಗೆ ನುಗ್ಗಬೇಕಾದ್ರೆ ನನ್ನ ಮಗನ ಮದುವೆ, ರಾಯಬಾನ ಮದುವೆ ಶಿವಾಜಿ ಮಹಾರಾಜರು ಮಾಡ್ತಾರೆ, ನಾನು ಕೊಂಡಾಣದ ಮದುವೆಯನ್ನು ಮಾಡ್ತೀನಿ ಅಂತ ಹೊರಡ್ತಾನೆ ತಾನಾಜಿ ಮಾಲ್ಸುರೆ. ನೋಡಿ ಈ ಸಿನಿಮಾದಲ್ಲಿ ಹೆಜ್ಜೆ ಆ ಕೊಂಡಾಣದ ಕೋಟೆ ಹತ್ತಿದ ಕ್ಷಣವೇ ತಾನಾಜಿ ಮಾಲ್ಸುರೆ ಹತ್ಯೆ ಆಗುತ್ತೆ. ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಜಾಬಾ ಭಾರೀ ಭ್ರಷ್ಟಾಚಾರ ನಡೆಸಿದ್ದು ಅವರನ್ನು ಸೇವೆಯಿಂದ ಕೂಡಲೇ ವಜಾಗೊಳಿಸಬೇಕೆಂದು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಯ ಯುವ ಘಟಕದ ಅಧ್ಯಕ್ಷ ಸುಧಾಕರ್ ಶಂಕರ್ ಆಗ್ರಹ ಮಾಡಿದ್ದಾರೆ. ಸೋಮವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು 3.5 ವರ್ಷಗಳ ಅವಧಿಯಲ್ಲಿ 911A ಇರಬಹುದು, ಆಮೇಲೆ 11B ಇರಬಹುದು, ಮತ್ತು ಖಾತಾ ಸೃಷ್ಟಿ ಇರಬಹುದು, CA ಸೈಟ್ಗಳ ಹಂಚಿಕೆ ಆಗಿರಬಹುದು, ಕರ ವಸೂಲಿ ಮಾಡಿರ್ತಕ್ಕಂಥದ್ದು ಇರಬಹುದು, ಬೇರೆ ಬೇರೆ ಕಾಮಗಾರಿಗಳ ಅನುದಾನದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಎಸಗಿದ್ದಾರೆ. ಸಾಮಾನ್ಯ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಮೇಲೆ ಸದಸ್ಯರೊಂದಿಗೆ ಚರ್ಚಿಸದೆ 10,000 ಡಿಜಿಟಲ್ ಖಾತಾಗಳನ್ನು ಸೃಷ್ಟಿ ಮಾಡಿದ್ದಾರೆ. 2024ರಲ್ಲಿ ಒಂದೇ ಒಂದು ಸಭೆಯನ್ನು ನಡೆಸಿ ಅದರಲ್ಲಿ ಸಾವಿರಾರು ಖಾತೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಎಂದು ಅವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ತಮಗೆ ಬೇಕಾದವರಿಂದ ಹಣ ಪಡೆದು ಪಂಚಾಯತ್ ಅವಧಿ ಪೂರ್ಣಗೊಳ್ಳುವ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ 2026ರ ಜನವರಿ 28ರಂದು ತುರ್ತು ವಿಶೇಷ ಸಾಮಾನ್ಯ ಸಭೆ ಕರೆದು CA ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ನೀಡಿಲ್ಲ, ಯಾವುದೇ ನಿಯಮಗಳನ್ನು ಪಾಲಿಸಿಲ್ಲ ಎಂದು ಆಪಾದಿಸಿದರು. ಮರ್ಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ CA ಸೈಟ್ಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದಾರೆ. ಅವರ ಅವಧಿಯಲ್ಲಿ 5 ಕೋಟಿ ರೂಪಾಯಿಯಿಂದ 6 ಕೋಟಿ ರೂಪಾಯಿ ಅನುದಾನ ದುರುಪಯೋಗಪಡಿಸಿಕೊಂಡಿದ್ದಾರೆ. ಗ್ರಾಮ ಪಂಚಾಯತ್ಗೆ ನಷ್ಟ ಮಾಡಿದ್ದಾರೆ. ಇನ್ನೋರ್ವ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಕ್ರೈಸ್ತ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ದಿಗಂಬರರಾವ್ ಪಂಡರಿನಾಥ್ ಮಾತನಾಡಿ, ನಿಧಿ 1, ನಿಧಿ 2ರಲ್ಲಿನ ಸುಮಾರು 2 ಕೋಟಿ ರೂಪಾಯಿ ಅನುದಾನವನ್ನು ಕ್ರಿಯಾ ಯೋಜನೆ, ಎಸ್ಟಿಮೇಟ್, MB ರೆಕಾರ್ಡ್, CC ಬಿಲ್ ಮಾಡದೆ, ಮೇಲಾಧಿಕಾರಿಗಳ ಅನುಮತಿ ಪಡೆಯದೆ ಬಿಲ್ ಆಫ್ ಕಾಸ್ಟ್ ಮಾಡಿ ತಮ್ಮ ಜೊತೆಗಿರುವ ವ್ಯಕ್ತಿಗಳ ಹೆಸರಿನಲ್ಲಿ ಚೆಕ್ ಪಾಸ್ ಮಾಡಿ ಹಣ ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಅವ್ಯವಹಾರಗಳ ಸಮಗ್ರ ತನಿಖೆ ನಡೆಸಿ ಸೇವೆಯಿಂದ ವಜಾಗೊಳಿಸಬೇಕು ಎಂದು ದಿಗಂಬರ್ ಅವರು ಸಹ ಒತ್ತಾಯ ಮಾಡಿದ್ದಾರೆ. ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜೀವ್ ಪಂಡ್ಲಿಕರಾವ್, ಪ್ರಕಾಶ್ ನರಸಪ್ಪ, ಪಂಡರಿ ಮಲ್ಲಪ್ಪ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇದರಲ್ಲಿ ಅದು ಅನುಮೋದನೆ ಮಾಡಿರುವಂಥ ಎಲ್ಲ ದಾಖಲಾತಿಗಳಿದಾವೆ, ನಿಮ್ಗೆಲ್ಲರಿಗೂ ಕೊಟ್ಟಿದ್ದೀನಿ ನಾನು. ಮತ್ತು ಇನ್ನೊಂದಂತ ಏನಂತಂದ್ರೆ 15ನೇ ಆಗಸ್ಟ್ 2025ಯಲ್ಲಿ ಅವರು ತರಾತುರಿಯಾಗಿ ಒಂದು ನಮ್ಮ ಊರಲ್ಲಿ ಬೆನಕನಹಳ್ಳಿ ಗ್ರಾಮದಲ್ಲಿ ಮರ್ಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಬೆನಕನಹಳ್ಳಿ ಗ್ರಾಮದಲ್ಲಿ ಒಂದು ಗ್ರಂಥಾಲಯವನ್ನು ಉದ್ಘಾಟನೆ ಮಾಡ್ತಾರೆ. ಆ ಉದ್ಘಾಟನೆ ಮಾಡುವಾಗ ನಮ್ಮ ಊರಿನ ಬೆನಕನಹಳ್ಳಿ ಗ್ರಾಮದ ಯಾವುದೇ ಪಂಚಾಯತ್ ಸದಸ್ಯರನ್ನು ಯಾರನ್ನು ಕರೆಯದೆ, ಯಾರಿಗೆ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆಯದೆ ಅವರು ಬಂದು ತರತುರಿಯಾಗಿ ಅದರದ್ದು ರಿಬ್ಬನ್ ಅನ್ನು ಕಟ್ ಮಾಡಿ ಉದ್ಘಾಟನೆ ಮಾಡಿ ಅದರಲ್ಲಿ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿದ್ದಾರೆ. ಅವರು ಆ ಹುದ್ದೆಯನ್ನು ಸೃಷ್ಟಿ ಮಾಡಿ ಅವ್ರಿಗೆ ಬೇಕಾಗಿರೋರನ್ನ ಸೃಷ್ಟಿ ಮಾಡಿಕೊಂಡು ಅವರಿಗೆ ಆ ನೇಮಕ, ಒಂದು ಹುದ್ದೆಗೆ ನೇಮಕ ಮಾಡಿಕೊಂಡು ಮತ್ತು ಅವರಿಗೆ 10,500 ರೂಪಾಯಿ ಒಂದು ಚೆಕ್ ಅನ್ನು ಹರಿದಿರ್ತಾರೆ. ಆ ಚೆಕ್ ಸೈನ್ ಮಾಡಿ ಅವರು ತಗೊಂಡು ಹೋಗಿರುವಾಗ, ಅಧ್ಯಕ್ಷರ ಹತ್ರ ತಗೊಂಡು ಹೋಗಿರುವಾಗ ಅಧ್ಯಕ್ಷರು ಅದಕ್ಕೆ ತಿರಸ್ಕರಿಸ್ತಾರೆ. ಯಾಕಂದ್ರೆ ಇದು ಅನುಮೋದನೆ ಆಗಿಲ್ಲ, ಇದು ಕಾನೂನು ಬಹಿರಂಗವಾಗಿದೆ, ಅದಕ್ಕಾಗಿ ನಾವು ಸೈನ್ ಮಾಡಲು ಎಂಬುದಾಗಿ ಅಧ್ಯಕ್ಷರು ಅದಕ್ಕೆ ಸೈನ್ ಮಾಡಲಿಲ್ಲ. ಅದು ಚೆಕ್ ಸಹ ನಿಮಗೆ ಈ ಒಂದು ಡಾಕ್ಯುಮೆಂಟ್ ಅಲ್ಲಿ ಹಚ್ಚಿಕೊಟ್ಟಿದ್ದೇವೆ. ಈ ರೀತಿ ಅನೇಕ ವ್ಯವಹಾರಗಳಲ್ಲಿ 5ರಿಂದ 6 ಕೋಟಿ ರೂಪಾಯಿಗಳನ್ನ ಅವರು ಏನ್ ಮಾಡಿದಾರೆ ಅಂತಂದ್ರೆ ಭ್ರಷ್ಟಾಚಾರವನ್ನು ಮಾಡಿ ಕಾನೂನು ಬಹಿರಂಗವಾಗಿ
ಎಸೆದಿದ್ದಾರೆ. ಅದ್ರ ಬಗ್ಗೆ ಅನೇಕ ಹಲವಾರು ಯಾವ ಸಾಮಾನ್ಯ ಸಭೆ ಕರೆದು ಯಾವ ಸದಸ್ಯರಿಗೆ ಭೀ ಏನು ಕೇಳೋದಿಲ್ಲ, ಏನಿಲ್ಲ. ಅವ್ರ ಮನಸ್ಸಿಗೆ ಬಂದಿದ್ದ ಹಾಗೆ ಪುರುಷಡಿನಾಗ ಬರೋದು. ಮತ್ತು ಇದು ಖಾತೆಗಳು ಕಮ್ಮಿ, ಒಂದು 10,000 ಖಾತೆ ತೆಗೆದಾರೆ ಸರ್. ಸರ್ ಅಧ್ಯಕ್ಷರು ಈಗ ಸರ್ ಈಗ ನಮ್ಮ ಕಂಡು ಬಂದಿರೋದು ಈಗ ಒಂದು ಚೆಕ್ ಇದೆ ಸರ್, ಹಚ್ಚಿದ್ದೇನೆ ಅದಕ್ಕೆ. ಆ ಚೆಕ್ ಬಂದ್ಬಿಟ್ಟು ನಮಗೆ ಅವರು ಒಂದು ವೇಳೆ ಅವರು ಒಂದು ಹೇಳಕ್ಕೆ ಭ್ರಷ್ಟರು ಇದ್ದರೆ ಅದಕ್ಕೆ ಸೈನ್ ಮಾಡ್ತಿದ್ರು ಸರ್. ಹಾಂ ಸರ್. ಯಾರು ಸರ್? ಮಾಜಿ ಅಧ್ಯಕ್ಷರ ಅವ್ರ ಹೆಣ್ಮಗಳು ಇದ್ದಾರೆ ಸರ್. ಅವ್ರಿಗೆ ಯಾವುದೇ ಬರೆಯೋಕ್ಕೆ ಓದಕ್ಕೆ ಬರೋಂಗಿಲ್ಲ ಪಾಪ, ಹಾಗಾಗಿ ಅವ್ರು ಬರಲಿಲ್ಲ. ಹಾಂ, ಒಂದು 10,000 ಖಾತೆ ತೆಗೆದಾರೆ ಸರ್. ಒಂದು 3,000 ಖಾತೆಗಳು 5,100 ದುಡ್ಡು ಜಮಾ ಮಾಡಿ ಅದು ಅಷ್ಟು ಒಂದು ಭ್ರಷ್ಟಾಚಾರ ಮಾಡ್ಯಾಕ್ಯಾರ ದುಡ್ಡಿಂದು. ಮತ್ತು ಒಂದು ಸಭೆ ಒಂದು 41 ತಿಂಗಳಿನಲ್ಲಿ 10 ಸಭೆ ಕರೆದಾರೆ ಸರ್. ಮತ್ತು 24ದಾಗ ಒಂದು ಸಭೆ ಕರೆದು ಅದ್ರಾಗ 3,000 ಡಿಸ್ಟ್ರಿಕ್ಟಲ್ ಖಾತೆ ತೆಗೆದಾರೆ ಸರ್. ಮತ್ತು ಜಮೀನು ಸರ್ವೆ ನಂಬರ್ನಲ್ಲಿ ಖಾತೆ ತೆಗೆದಾರೆ ಸರ್. ಮತ್ತು ಇದು ಎಲ್ಲ ಸಭೆ ಇದು ಮೀಟಿಂಗ್ದಲ್ಲಿ ಕರೆದಿನಾಗ ನಾವು ಎಲ್ಲ ಇದು ಬೋಗಸ್ ಮಾಡತ್ತಾರ ಅಂತ ನಾವು ಅದ್ರಾಗ ಪರ್ಚಡಿನಾಗ ಸಿಗ್ನೇಚರ್ ಮಾಡಿಲ್ಲ ಸರ್. ಇವ್ರು ಏನಕ್ಕೆ ಮಾಡೋದು? ಯಾರು ಕೇಳಕ್ಕೆ ಅಧಿಕಾರಿ ಇಲ್ಲ. ಅವ್ರ ಮುಂದೆ ಏನು ಹೆದರಿಕೆ ಹಾಕೋರು, ಹಿಂಗೆ ಮಾಡೋರು ಅವರು ಸರ್. ಮತ್ತು ನಾ ಈಗ 3-4 ತಿಂಗಳೈತೆ ಸರ್. ಎಲ್ಲ ಡಾಕ್ಯುಮೆಂಟ್ ಹಚ್ಚಿ ಸಿ ಎ ಸಾಬ್ರ ಬಲ್ಲಿ ಕೊಟ್ಟಿದ್ದೀನಿ, CS ಬಲ್ಲಿ, ಜಡ್ಪಿದಾಗ AO ಬಲ್ಲಿ ಕೊಟ್ಟಿನಿ. ಅವು ಯಾರು ಇನ್ಕ್ವೈರಿ ಮೊನ್ನೆ 2-3 ದಿವಸ ಮಾಡ್ಯಾರ ಸರ್. ಆದರೂ ಏನು ನಮಗೆ ಜವಾಬು ಕೊಡ್ಲಿಕ್ಕೆ ತಯಾರಿಲ್ಲ, ಏನು ಹೇಳಕ್ಕೆ ತಯಾರಿಲ್ಲ. ಮತ್ತು ಸರ್ ಅದು ಗ್ರಂಥಾಲಯದಲ್ಲಿ ಆ ಹುದ್ದೆ ಇದೆ ಎಂಬುದ ಸರ್ 3-4 ತಿಂಗಳು. ಮಾಜಿ ಕೇಂದ್ರ ಸಚಿವರು ಹಾಗೂ ಮಾಜಿ ಸಂಸದರಾದ ಭಗವಂತ ಖೂಬಾ ಅವರು ಕೀಳು ಮಟ್ಟದ ರಾಜಕೀಯ ಮಾಡುವುದನ್ನು ಬಿಡಬೇಕು. ಚಿಕ್ಕವರಾಗಿ ಜಿಲ್ಲೆಗೆ ಅನುದಾನ ತರುತ್ತಿರುವ ಸಂಸದ ಸಾಗರ್ ಖಂಡ್ರೆ ಅವರಿಗೆ ಸಹಕಾರವನ್ನು ನೀಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸೋಮನಾಥ್ ಸ್ವಾಮಿ ಮುಧೋಳ್ ತಿಳಿಸಿದರು. ಈ ಕುರಿತು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಇನ್ನು ಇಷ್ಟು ದಿವಸ ಪೂಜೆ ಮಾಡಲು ನೀವು ಏಕೆ ಪಾಪನಾಸ್ ದೇವಸ್ಥಾನಕ್ಕೆ ಹೋಗಲಿಲ್ಲ? ಶಂಕುಸ್ಥಾಪನೆ ದಿವಸವೇ ನೀವು ಹೋಗಬೇಕಾಗಿತ್ತಾ ಎಂದು ಖೂಬಾ ಅವರಿಗೆ ಪ್ರಶ್ನಿಸಿದ ಸೋಮನಾಥ್ ಅವರು, ಈ ಕುರಿತು ಜನತೆಗೆ ಸ್ಪಷ್ಟೀಕರಣವನ್ನು ನೀಡಬೇಕು. ನೀವು ಜನರ ಮನಸ್ಸನ್ನು ಗೆಲ್ಲಲು ಗಲಾಟೆ ಒಂದು ಯಾವುದೇ ಕಾರಣಕ್ಕೂ ಕೂಡ ಗಲಾಟೆ ಮಾಡಬೇಡಿ. ಸಾಕಷ್ಟು ಕೆಲಸಗಳಿಗೆ ಆ ಜನರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಿಮಗೆ ಸಾಕಷ್ಟು ಕೆಲಸಗಳಿವೆ. ಆ ಕೆಲಸಗಳನ್ನು ಮಾಡಿ. ನೀವು 10 ವರ್ಷ MP ಆಗಿದ್ದಾಗ ಏನೇನು ಕೆಲಸ ಮಾಡಿದ್ದೀರಿ ಅನ್ನುವಂಥದ್ದನ್ನು ಕೂಡ ತಾವು ಹೇಳಬೇಕು. ಸಾಕಷ್ಟು ರೈಲ್ವೆ ಇಲಾಖೆಗಳಲ್ಲಿ ಸಮಸ್ಯೆಗಳಿವೆ. ರೈಲ್ವೆ ಸ್ಟೇಷನ್ಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಅವುಗಳನ್ನು ಬಗೆಹರಿಸಬೇಕಾಗಿತ್ತಲ್ವಾ? ಅವತ್ತಿನ ದಿವಸವೇ ನೀವು ಯಾಕೆ ಪೂಜೆ ಮಾಡೋಕ್ಕೆ ಹೋಗಿದ್ರಿ? ಒಂದು ರೀತಿ ಜನರಲ್ಲಿ ನೀವು ಗೊಂದಲ ಸೃಷ್ಟಿ ಮಾಡಿದ್ರಿ ಎನ್ನುವಂಥ ಮಾತನ್ನು ಕೂಡ ಸೋಮನಾಥ್ ಮುಧೋಳ್ ಹೇಳಿದರು. ಮುಂದುವರೆದು ಮಾತನಾಡಿದ ಸೋಮನಾಥ್ ಅವರು, ಖೂಬಾ ಅವರು 10 ವರ್ಷ ಅಧಿಕಾರದಲ್ಲಿದ್ದರು. ಜನಸೇವೆ ಮಾಡಲು ಸಾಕಷ್ಟು ಅವಕಾಶ ಕೂಡ ಇತ್ತು. ಬೀದರ್ ಜಿಲ್ಲೆಯಲ್ಲಿ 15 ರೈಲ್ವೆ ನಿಲ್ದಾಣಗಳಿವೆ. ಅವುಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಈ ಎಲ್ಲ ರೈಲ್ವೆ ನಿಲ್ದಾಣಗಳಿಗೆ ಒಂದೇ ಪೊಲೀಸ್ ಸ್ಟೇಷನ್ ಇದೆ. ಅದನ್ನು ಮುಖ್ಯವಾಹಿನಿಗೆ ತರುವ ಪ್ರಯತ್ನ ಮಾಡಲಿಲ್ಲ. ನಿಮ್ಮದೇ ಕ್ಷೇತ್ರ ಕಮಲನಗರ ರೈಲ್ವೆ ನಿಲ್ದಾಣಕ್ಕೆ ಮೂಲಭೂತ ಸೌಕರ್ಯ ಕೊಡಿಸುವ ಪ್ರಯತ್ನ ನೀವು ಮಾಡಲಿಲ್ಲ ಎಂದು ಖೂಬಾ ಅವರ ಮೇಲೆ ಆರೋಪ ಮಾಡಿದರು. ಹೀಗಿರುವಾಗ ಕಷ್ಟಪಟ್ಟು ಕೇಂದ್ರ ಪ್ರವಾಸೋದ್ಯಮ ಸಚಿವರಿಗೆ ಭೇಟಿಯಾಗಿ ಅನುದಾನ ತಂದು ಬೀದರ್ ಪಾಪನಾಶ ಮಂದಿರ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಸಾಗರ್ ಖಂಡ್ರೆ ಅವರು. ಅವರಿಗೆ ಸಹಕಾರ ನೀಡುವುದನ್ನು ಬಿಟ್ಟು ಅದೇ ದಿವಸ ಪೂಜೆಗಾಗಿ ಹೈಡ್ರಾಮಾ ಮಾಡಿರುವುದು ಸರಿಯಲ್ಲ ಎಂದು ತಿಳಿಸಿದರು. ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇಂದು ಕರೆದಿರುವ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ನನ್ನ ಎಲ್ಲ ಆತ್ಮೀಯ ವಿದ್ಯುನ್ಮಾನ ಪತ್ರಕರ್ತರಿಗೂ ಹಾಗೂ ಮುದ್ರಣ ಮಾಧ್ಯಮ ಮಿತ್ರರಿಗೂ ಹಾಗೂ ಛಾಯಾಗ್ರಾಹಕರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತೇವೆ. ಮೊನ್ನೆ 7ನೇ ತಾರೀಕು ಏನು
ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆಯಡಿಯಲ್ಲಿ 22,41,00,000 ರೂಪಾಯಿ ಅನುದಾನದಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸುವ ಕುರಿತು ಒಂದು ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಸದರಿ ಕಾಮಗಾರಿಯ ಪೂಜಾ ದಿವಸವೇ ಮಾಜಿ ಕೇಂದ್ರ ಸಚಿವರು ಬಿಜೆಪಿಯ ಮುಖಂಡರಾದ ಭಗವಂತ ಖೋಬಾ ಅವರು ಸಾರ್ವಜನಿಕ ವಲಯದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸುತ್ತದೆ. ತಾವು 2014ರಿಂದ 2024 10 ವರ್ಷಗಳ ಕಾಲ ಸಂಸದರಾಗಿದ್ದೀರಿ, ಮಧ್ಯದಲ್ಲಿ ಕೇಂದ್ರ ಸಚಿವರಾಗಿದ್ದೀರಿ. ಈ ಸಂದರ್ಭದಲ್ಲಿ ತಾವುಗಳು ನಾವು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ, ಇಂಥ ಒಂದು ಕೀಳು ಮಟ್ಟದ ರಾಜಕೀಯವನ್ನು ಮಾಡೋದು ಬಿಟ್ಟು ತಮ್ಮದೇ ಸರ್ಕಾರ ಇದೆ ಅಂತ ಹೇಳ್ತಿರಲ್ಲ, ನೇರವಾಗಿ ಹೋಗಿ ಬೇರೆ ಬೇರೆ ಯೋಜನೆಗಳ ತರ್ರಿ. ನಮ್ಮ ಜಿಲ್ಲೆಗೆ ನೋಡಿ, ವಾರದಾಗ ಒಂದು ಸಾರಿ ಬೆಂಗಳೂರು ಕಲಬುರಗಿ ವಾಯವಾಗಿ ಗಾಡಿ ಓಡ್ತಾ ಇದೆ, ಅದು ಪ್ರತಿದಿನ ಮಾಡಿ. ನಮ್ಮ ಬೀದರ್ ಯಶವಂತಪುರ ಗಾಡಿ ನಮ್ಮ ಬೀದರ್ ಜನತೆ ಟಿಕೆಟೇ ಸಿಗಲ್ಲ. ಯಾವಾಗ ನೋಡಿದ್ರು ವೇಟಿಂಗ್ ಲಿಸ್ಟೇ ಬರ್ತದೆ. ಹೊಸ ಟ್ರೈನ್ ಪ್ರಾರಂಭ ಮಾಡಿಸ್ತಾರೆ, ತಮ್ಮ ಸರ್ಕಾರ ಮೇಲೆ ಒತ್ತಡ ಇರಿ. ಅದು ಬಿಟ್ಟು ಒಂದು ಸಣ್ಣ ನಮಗೂ ಪೂಜೆ ಮಾಡೋಕೆ 7ನೇ ತಾರೀಕಿಗೆ ಅವಕಾಶ ಇತ್ತ, ಏನು ಅವ್ರ ಸಮಯದಾಗೆ ಅವಕಾಶ ಇತ್ತ, ಬೇರೆ ಸಮಯ ಅವಕಾಶ ಇದ್ದಿಲ್ಲ. ಏನು ಪಾಪರಾಜ್ ಗುಡಿ ದಿವಸ ಬಂದಿತ್ತು, ಈ ಜನ ಹೋಗೋದಾಗಿತ್ತಲ್ಲ ಪೂಜೆ ಮಾಡಕ್ಕೆ, ಯಾಕೆ ಹೋಗಿಲ್ಲ ಪೂಜೆ ಮಾಡ್ಲಕ್ಕ? ಆ ದಿವಸ ಯಾಕೆ ಹೋಗೋದಾಗಿತ್ತು? ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೇವೆ. ತಾವು ಕೂಡಲೇ ಇದರ ಬಗ್ಗೆ ಸಾರ್ವಜನಿಕರಲ್ಲಿ ಸ್ಪಷ್ಟೀಕರಣ ಕೊಡಬೇಕು. ತಾವೇ ತಂದಿದ್ರೆ ಈಗಾಗಲೇ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಮ್ಯೂಚುವಲ್ ಮುಖಾಂತರ ಉದ್ಘಾಟನೆ ಮಾಡಿದ್ದಾರೆ. ಅದು ಆದಮೇಲೆ ಒಂದು ಯಾವುದೇ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ಮೊದಲೇ ಅಂದಾಜು ಪತ್ರಿಕೆ ತಯಾರು ಮಾಡಬೇಕು, ಕ್ರಿಯಾಯೋಜನೆ ತಯಾರು ಮಾಡಬೇಕು, ತಾಂತ್ರಿಕ ಅನುಮೋದನೆ ಪಡೆದುಕೊಂಡು ಅಂದಾಜು ಪತ್ರಿಕೆ ಟೆಂಡರ್ ಕರೆದು, ಟೆಂಡರ್ L1 L2 L3 L1 ಯಾರು ಇರ್ತಾರೆ ಅಂಥವ್ರು ಕರಾರು ಮಾಡಿಕೊಡ್ಬೇಕು. ತದನಂತರ ಶಿಷ್ಟಾಚಾರದ ಅಧೀನದಲ್ಲಿ ಅಲ್ಲಿ ಸ್ಥಳೀಯ ಲೋಕಸಭಾ ಸದಸ್ಯ, ಕೇಂದ್ರ ಸರ್ಕಾರದ ಅನುದಾನ ಇದ್ದರೂ ಲೋಕಸಭಾ ಸದಸ್ಯರು ಶಿಲಾನ್ಯಾಸ ಉದ್ಘಾಟನೆ ಮಾಡ್ತಾರೆ. ಆ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆಯ ಸಂಸದರು, ಜಿಲ್ಲೆಯ ಶಾಸಕರು, MLCಗಳೆಲ್ಲ ಇರ್ತಾರೆ. ತಾವು ಸೋತಿದ್ರೆ ತಮ್ಮ ಜನ ಮನ್ಯಾಗ ಕೂಡಿಸ್ಯಾರ, ಮನ್ಯಾಗ ಕೂಡ್ರಿ. ಅಥವಾ ಆಗಲಿಲ್ಲ ಅಂದ್ರೆ ಬೇರೆ ಬೇರೆ ನಿಮಗೆ ಜನದ ಮನಸ್ಸು ಗೆದಿಬೇಕಿತ್ತು ಅಂದ್ರೆ ಈ ಥರ ಗಲಾಟೆ ಮಾಡೋದ್ರ ಗೆದಲಕ್ಕಾಗಲ್ಲ. ತಾವು ಸಾಕಷ್ಟು ಸಮಸ್ಯೆಗಳದಾವ, ನಮ್ಮ ಜಿಲ್ಲೆ ಸಾಕಷ್ಟು ಸಮಸ್ಯೆಗಳದಾವ, ಆ ಸಮಸ್ಯೆಗಳ ಕಡೆ ಗಮನ ಕೊಡ್ರಿ ಅಂತ ಹೇಳಿ ಈ ಮೂಲಕ ಅವ್ರಿಗೆ ಮನವಿ ಮಾಡ್ತೀನಿ. ಬೀದರ್ ತಾಲೂಕಿನ ಗೋಣಂಪಳ್ಳಿ ಗ್ರಾಮದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಒಂದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ಮನೆಯ ಮೇಲಿಂದಲೇ ಕರೆಂಟ್ ವೈರ್ ಹೋಗಿದೆ. ಹೀಗಾಗಿ ಈ ಅಗ್ನಿ ಅವಘಡಕ್ಕೆ ಕಾರಣ ಅನ್ನುವಂಥದ್ದನ್ನು ತಿಳಿದು ಬಂದಿದೆ. ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡು ಮನೆಯೆಲ್ಲ ಆವರಿಸಿದೆ. ಆಮೇಲೆ ನೋಡುತ್ತಿದ್ದಂತೆ ಬೆಂಕಿ ಮನೆ ತುಂಬ ಆವರಿಸಿ ಮನೆಯಲ್ಲಿರ್ತಕ್ಕಂಥ ವಸ್ತುಗಳಿಗೆ ಹತ್ಕೊಂಡಿದೆ. ಧಗಧಗ ಇಡೀ ಮನೆ ಹೊತ್ತಿ ಉರಿದ ಪರಿಣಾಮವಾಗಿ ಮನೆಯಲ್ಲಿರ್ತಕ್ಕಂಥ ಅಪಾರ ಪ್ರಮಾಣದ ವಸ್ತುಗಳು, ದಿನಬಳಕೆ ವಸ್ತುಗಳು ಸುಟ್ಟು ಕರಕಲಾಗಿದೆ. ಕೂಡಲೇ ಗ್ರಾಮಸ್ಥರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಕರೆ ಮಾಡಿದ್ದಾರೆ. ತಕ್ಷಣವೇ ಆಗಮಿಸಿದ ಅಗ್ನಿಶಾಮಕ ದಳ ಆ ಒಂದು ಸಿಬ್ಬಂದಿಗಳು ಮನೆಯನ್ನೆಲ್ಲ ಆರಿಸಿದ್ದಾರೆ. ಆದರೆ ಆ ಮನೆ ಒಡತಿ ಅಂಬವ್ವ, ಪರಿಶಿಷ್ಟ ಜಾತಿಯ ಅಂಬವ್ವ ಎನ್ನುವಂತಹ ಮಹಿಳೆ ಸುಟ್ಟ ಮನೆಯನ್ನು ಕಂಡು ಹೊರಗಡೆ ನಿಂತು ಅಳ್ತಾ ಇರುವಂಥ ದೃಶ್ಯ ಅಲ್ಲಿ ಕಂಡು ಬರ್ತಾ ಇದೆ. ಅವರಿಗೆ ಅನಾಥ ಪ್ರಜ್ಞೆ ನಿಜಕ್ಕೂ ಕೂಡ ಅದು ಕಾಡುವಂಥದ್ದು, ಮನ ಕಲಕುವಂತಿತ್ತು. ಆದಷ್ಟು ಬೇಗನೆ ಈ ಮಹಿಳೆಗೆ ಸೂರು ಒದಗಿಸಿಕೊಡಬೇಕು ಅನ್ನುವಂತಹ ಒಂದು ಸರ್ಕಾರಕ್ಕೆ ಆಗ್ರಹವನ್ನು ಆ ಒಂದು ಗ್ರಾಮದ ಮುಖಂಡರು ಕೂಡ ಮಾಡಿದ್ದಾರೆ.
ಕೆಕೆಆರ್ಟಿಸಿ ಬಸ್ನ ಡೀಸೆಲ್ ಟ್ಯಾಂಕ್ ಸೋರಿಕೆಯಾಗಿದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ. ಭಾನುವಾರ ಮಧ್ಯಾಹ್ನ ಔರಾದ್ನಿಂದ ಮುಗುಳ್ಕೋಡ್ಗೆ ಹೋಗ್ತಾ ಇರುವಂತಹ ಬಸ್ ಮುಸ್ತಾಪುರ್ ಸಮೀಪ ಬರುತ್ತಿದ್ದಂತೆ ಡೀಸೆಲ್ ಟ್ಯಾಂಕ್ ಸೋರಿಕೆಯಾಗಿದೆ. ಇದನ್ನು ಗಮನಿಸಿದ ಚಾಲಕ ಅಶೋಕ್ ಒಂದು ಸ್ಥಳದಲ್ಲಿ ಬಟ್ಟೆ ಹಿಡ್ಕೊಂಡು ಕೂತಿದ್ದಾರೆ. ವಿಷಯವನ್ನು ಘಟಕ ವ್ಯವಸ್ಥಾಪಕ ರಾಜಶೇಖರ್ಗೆ ತಿಳಿಸಿದ್ದಾರೆ. ಮೆಕ್ಯಾನಿಕ್ ಅವರನ್ನು ಸ್ಥಳಕ್ಕೆ ಕಳುಹಿಸಿರ್ತಕ್ಕಂತಹ ಒಂದು ರಾಜಶೇಖರ್ ಆ ಟ್ಯಾಂಕ್ನಲ್ಲಿರ್ತಕ್ಕಂಥ 200 ಲೀಟರ್ ಇಂಧನ ಹೊರತೆಗೆದು ಅನಾಹುತವನ್ನು ತಪ್ಪಿಸಿದ್ದಾರೆ. ಔರಾದ್ನಿಂದ ಮೆಕ್ಯಾನಿಕ್ ಬರೋ ತನಕ ಚಾಲಕ ಅಶೋಕ್ ಭಾಲ್ಕೆ ಸೋರಿಕೆ ಸ್ಥಳದಲ್ಲಿ ಒಂದು ಬಟ್ಟೆಯನ್ನು ಹಾಗೆ ಅವರು ಒತ್ತಿ ಹಿಡ್ಕೊಂಡು ನಿಂತಿದ್ದಾರೆ. ಡೀಸೆಲ್ ಹೊರಬರದಂತೆ ನೋಡಿಕೊಂಡಿದ್ದಾರೆ. ಅವರ ಒಂದು ಸಮಯ ಪ್ರಜ್ಞೆ ಹಾಗೂ ಕರ್ತವ್ಯ ನಿಷ್ಠೆಗೆ ಪ್ರಯಾಣಿಕರು ಹಾಗೂ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ. ಡೀಸೆಲ್ ಸೋರಿಕೆಯಾದ ಬಸ್ನಲ್ಲಿ 40 ಜನ ಪ್ರಯಾಣಿಕರಿದ್ದರು. ಅವರೆಲ್ಲರನ್ನ ಬೇರೆ ಬಸ್ ಒಂದು ಹತ್ತಿಸಿ ಕಳುಹಿಸಲಾಗಿದೆ ಎಂದು ಘಟಕ ವ್ಯವಸ್ಥಾಪಕ ರಾಜಶೇಖರ್ ತಿಳಿಸಿದ್ದಾರೆ. ಇವತ್ತು ಔರಾದ್ನಿಂದ ಮುಗುಳ್ಕೋಡ್ ಪ್ರಯಾಣ ಮಾಡುತ್ತಿದ್ದೇವೆ ನಾವು ಬಸ್ಸಿನಲ್ಲಿ. ಇವತ್ತು ಜೆಂಟ್ ರಾಡ್ ಮುರಿದೋಗಿ ರಾಡದನ್ನು ಟ್ಯಾಂಕಿಗೆ ಹತ್ತಿ ಇಲ್ಲೆಲ್ಲ ಒಡೆದೋಗಿ ಸೋರಿ ಬಿಟ್ಟಿದೆ. ಧರಿ ಹನುಮಾನ್ ಮಂದಿರ ರೋಡಿಗೆ ಇವತ್ತು ನಾವು ಆ ಸಮಯದಲ್ಲಿ ಬಹಳ ಭಯಭೀತರಾಗಿದ್ದೇವೆ. ಯಾಕಂದರೆ ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಆವಾಜ್ ಹೆಂಗೆ ಬಂದಿತ್ತು? ಆವಾಜ್ ಭಾಳ ನಿಗ್ರು ಬಂದಿದೆ ಸರ್. ಅದು ನಿಮ್ಮ ಭಾಳ ಅಂಜಿಕೆ ಆಗ್ಯದ ಒಳಗೆ? ಭಾಳ ಅಂಜಿಕೆ ಇದೆ ಸರ್. ಇವತ್ತು ಎಲ್ಲ ಸಿಸ್ಟಮೆಟಿಕ್ ಆಗಿ ಬಸ್ ಬಿಡುವಾಗ ಎಲ್ಲರೂ ಕಂಡೀಷನ್ ಹೇಗಿದೆ ನೋಡಿ ಮಟ್ಟಿ ಬಿಡಬೇಕೆಂಬ ಎಂದು ನಾವು KSRTC ಬಸ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಿಮ್ಮ ಹೆಸರು? ವಿನೋದ್ ಕುಮಾರ್. ಥ್ಯಾಂಕ್ ಯು. ಯಾವರು? ಅವರ ಸರ್ ಪ್ರಾಪರ್. ಥ್ಯಾಂಕ್ ಯು ಸರ್. ಬಾಜಿ ಇರ್ತದೆ ಬಸ್ ಹೊಂಟದ ನೋಡ್ರಿ. ಬಸ್ ಬೇರೆ ಕಡೆ ಕಳಿಸ್ತೀರಿ ನಿಮ್ಗೆ? ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ರಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.